ನನ್ನ ಒಡೆಯನು ರಕ್ಷಕನು ವಿಮೋಚಕನು ಬೇಗನೆ ಬರಲಿರುವ ಮೊದಲಿಂಗನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನ ವಂದಿಸುವನಾಗಿದ್ದೇನೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಓದುವಾರ ನಾವು ಧ್ಯಾನ ಮಾಡಿದಂಥ ವಾಕ್ಯ ಯಾವುದಾಗಿತ್ತು? ಯಾರಾದ್ರೂ ನೆನಪು ಮಾಡ್ತೀರಾ? ಹಲ್ಲೆಲೂಯಾ. ಮರೆತು ಬಿಟ್ಟಿದ್ದೀವ್ರಿ ಅಂತೀರಾ? ಹಲ್ಲೆಲೂಯಾ. ನೆನಪಿಟ್ಕೊಂಡಿದ್ದೀರಾ? ಐರಾಜ್ ಎಲ್ಲಪ್ಪವ್ರೆ? ಹಾಂ, ಹಲ್ಲೆಲೂಯಾ. ಓಕೆ, ಅದು ನೆನಪಿದೆ. ಮೂಲ ವಾಕ್ಯ ಏನಾಗಿತ್ತು? ಕುರುಡರು ನೋಡುವರು. ಹಲ್ಲೆಲೂಯಾ. ಒಬ್ಬ ವ್ಯಕ್ತಿಯ ಜೀವಿತದಲ್ಲಿರ್ತಕ್ಕಂಥ ಕುರುಡುತನವನ್ನು ದೇವರು ತೆಗೆದು ಹಾಕಿರುವಂಥ ವಿಷಯವನ್ನು ನಾವು ನೋಡಿದಂಥವರಾಗಿದ್ದೀವಿ. ಹಲ್ಲೆಲೂಯಾ. ಬಲಗೈನ ಮೇಲೆ ಕೆತ್ತೋಣ, ಈ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಎಸ್, ಅನೇಕರ ಜೀವಿತದಲ್ಲಿ ಏನಿರ್ತೈತೆ ರೀ? ಕತ್ತಲೆ. ಹಲ್ಲೆಲೂಯಾ. ಮೊದಲನೇದಾಗಿ ಪಾಪ ಎನ್ನುವಂಥ ಕತ್ತಲೆ, ಎರಡನೇದಾಗಿ ದೇವರನ್ನು ನೋಡಲಾರದಂಥ ಕತ್ತಲೆ. ಈ ಎರಡು ಕತ್ತಲೆಗಳನ್ನು ದೇವರು ತೆಗೆದುಹಾಕಿ ಬೆಳಕನ್ನು ಪ್ರಸಾದಿಸಿದರು ಎನ್ನುವಂಥ ಅಂಶವನ್ನು ನಾವು ಓದುವಾರ ನೋಡಿದ್ದೇವೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಈ ವಾರ ಮೂರನೇದಾಗಿ ನಾವು ನೋಡೋಣ. ಅನೇಕರು ಬೇರೆ ಬೇರೆ ಸ್ಥಳಗಳಿಗೆ ಹೋಗ್ಬೇಕಾದ್ರೆ ಅವ್ರು ಏನು ಮಾಡ್ತಾರೆ ರೀ? ಕಾಲಿದ್ರೆ ಏನು ಮಾಡ್ತಾರೆ? ನಡೆದುಕೊಂಡು ಹೋಗ್ತಾರೆ. ಹಲ್ಲೆಲೂಯಾ. ಕಾಲಿಲ್ಲ ಅಂದರೆ ಏನು ಮಾಡ್ತಾರೆ? ಇನ್ನೊಬ್ಬರ ಸಹಾಯವನ್ನು ಪಡೆದುಕೊಳ್ತಾರೆ. ಹಲ್ಲೆಲೂಯಾ. ಅಂಥವ್ರಿಗೆ ನಾವೇನಂತ ಕರಿತೀವಿ? ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಅವರಿಗೆ ನಡೆಯೋದಕ್ಕೆ ಶಕ್ತಿ ಇಲ್ಲ, ಕಾಲುಗಳಲ್ಲಿ ಬಲವಿಲ್ಲ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ಮಧ್ಯಾಹ್ನ 3 ಗಂಟೆಗೆ ನಡೆಯುವಂಥ ಪ್ರಾರ್ಥನೆಗೆ ಒಬ್ಬ ವ್ಯಕ್ತಿಯನ್ನು ಹೊತ್ತುಕೊಂಡು ಕರ್ಕೊಂಡು ಬಂದು ಭಿಕ್ಷೆ ಬೇಡುವುದಕ್ಕಾಗಿ ಒಂದು ಸ್ಥಳದಲ್ಲಿ ಕೂಡಿಸ್ತಾರೆ. ಪ್ರೇಯರ್ ಅಪೊಸ್ತಲರ ಕೃತ್ಯಗಳು 3ನೇ ಅಧ್ಯಾಯ ನೀವು ತೆಗೆದಿದ್ದೆ, ಅದರಲ್ಲಿ ಸತ್ಯವೇದ ಹೇಳ್ತಾ ಇದೆ, ಆ ವ್ಯಕ್ತಿ ಕಣ್ಣು ಚೆನ್ನಾಗಿದ್ದಾವೆ, ಮಾತಾಡ್ತಾ ಇದ್ದಾನೆ. ಆ ವ್ಯಕ್ತಿಗೆ ಏನಿಲ್ಲ? ನಡೆದಾಡುವುದಕ್ಕೆ ಕಾಲುಗಳು ಇಲ್ಲ. ಶಕ್ತಿಹೀನನಾಗಿ ಅವನು ಜೀವಿಸ್ತಾ ಇದ್ದಾನೆ, ಬಲಹೀನನಾಗಿ ಅವನು ಜೀವಿಸ್ತಾ ಇದ್ದಾನೆ. ಆ ಒಂದು ಸಮಯದಲ್ಲಿ, ಸಂದರ್ಭದಲ್ಲಿ ಪೇತ್ರ ಮತ್ತು ಯೋಹಾನ ಅವರು, ಯೇಸು ಕ್ರಿಸ್ತನ ಶಿಷ್ಯರು, ಅವರು ಏನು ಮಾಡ್ತಾ ಇದ್ದಾರೆ? ಆ ದೇವಾಲಯಕ್ಕೆ ಪ್ರಾರ್ಥನೆಗೋಸ್ಕರವಾಗಿ ಹೋಗ್ತಾ ಇದ್ದಾರೆ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ಆ ವ್ಯಕ್ತಿಗೆ ಎಲ್ಲ ಚೆನ್ನಾಗಿದೆ, ಆದರೆ ಆ ವ್ಯಕ್ತಿಗೆ ಏನಿಲ್ಲಂತೆ? ಕಾಲುಗಳು ಇಲ್ಲ. ಆ ವ್ಯಕ್ತಿ ದೇವಾಲಯದ ಹೊರಗೆ ಹೋಗ್ತಾನೆ, ಆದರೆ ದೇವಾಲಯದ ಒಳಗಡೆ ಇರುವಂಥ ದೇವರ ಕಡೆಗೆ ಹೋಗ್ತಾ ಇಲ್ಲ. ದೇವಾಲಯದ ಒಳಗಡೆ ದೇವರನ್ನ ಪ್ರಾರ್ಥಿಸುವಂಥ ಸ್ಥಳ, ಆ ಸ್ಥಳದ ಕಡೆಗೆ ಹೋಗೋದಕ್ಕೆ ಆತನಿಗೆ ಏನಿಲ್ಲ ರೀ? ಆಗ್ತಾ ಇಲ್ಲ. ಯಾರು ಕೂಡ ಆತನನ್ನು ಕರೆದುಕೊಂಡು ಹೋಗ್ತಾ ಇಲ್ಲ. ಹಲ್ಲೆಲೂಯಾ. ಸುಮಾರು 10 ವಯಸ್ಸಿನಿಂದ ಹಿಡಿದು 40 ವಯಸ್ಸಿನವರೆಗೂ 30 ವರ್ಷಗಳ ಕಾಲ ಹಂಗೆ ಹೊತ್ಕೊಂಡ್ಬರ್ತಾರೆ, ಹಂಗೆ ಹೊತ್ಕೊಂಡು ಹೋಗ್ತಾರೆ, ಹಂಗೆ ಹೊತ್ಕೊಂಡ್ಬರ್ತಾರೆ, ಹಂಗೆ ಹೊತ್ಕೊಂಡು ಹೋಗ್ತಾರೆ. ಆ ರೀತಿಯಾದಂಥ ಕತ್ತಲೆಯಲ್ಲಿ ಆ ವ್ಯಕ್ತಿ ಏನು ಮಾಡ್ತಾ ಇದ್ದಾನೆ? ಜೀವಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ಯಾವಾಗ ಯೇಸು ಸ್ವಾಮಿ ಶಿಷ್ಯರಿಗೆ ಪವಿತ್ರಾತ್ಮ ದಾನವನ್ನು ಕೊಟ್ಟರು, ಪವಿತ್ರಾತ್ಮನು ಭೂಲೋಕಕ್ಕೆ ಇಳಿದು ಬಂದನು, ಅಗ್ನಿಯ ನಾಲಿಗೆಗಳ ಓಪಾದಿಯಲ್ಲಿ, ಉರಿಗಳೋಪಾದಿಯಲ್ಲಿ ನಾಲಿಗೆಗಳು ವಿಂಗಡಣೆಗೊಂಡು ಅವರು ಅನ್ಯ ಭಾಷೆಗಳನ್ನು, ಅದ್ಭುತಗಳನ್ನು ಮಾಡುವಂಥದ್ದನ್ನು ಸ್ಟಾರ್ಟ್ ಮಾಡಿದ್ರು. ಆ ಸಮಯದಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ, ಆ ಒಂದು ಅದ್ಭುತಗಳನ್ನು ಇವ್ರು ಏನು ಮಾಡ್ತಾ ಇದ್ದಾರೆ? ಪ್ರಾಕ್ಟಿಕಲ್ ಆಗಿ ಅನುಭವಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳ್ತಾ ಇದೆ ಏನಂದ್ರೆ, ಇವರು ಹೊತ್ಕೊಂಡ್ಬರುವಂಥದ್ದನ್ನು ಪೇತ್ರ ಮತ್ತು ಯೋಹಾನ ನೋಡ್ತಾ ಇದ್ದಾರೆ. ಯಾರನ್ನ ಹೊತ್ಕೊಂಡ್ಬರೋದನ್ನ? 40 ವರ್ಷದವರೆಗೂ ಇರ್ತಕ್ಕಂಥ ಕುಂಟ, ಆ ವ್ಯಕ್ತಿಯನ್ನು ಹೊತ್ಕೊಂಡ್ಬರೋದನ್ನು ಯಾರು ನೋಡ್ತಾ ಇದ್ದಾರೆ? ಪೇತ್ರ ಮತ್ತು ಯೋಹಾನ ತೆಗೆದುಕೊಂಡು ಬಂದರು. ಸುಂದರ ದ್ವಾರವೆಂಬ ಬಾಗಿಲಿನ ಬಳಿಯಲ್ಲಿ ಆತನನ್ನು ಕೂಡಿಸ್ತಾರೆ. ಪ್ರಿಯರೇ, ಹಲ್ಲೆಲೂಯಾ. ಕೂಡಿಸಿದ್ರು. ಆ ವ್ಯಕ್ತಿಯ ಕಾರ್ಯ ಏನ್ರಿ? ಕೆಲಸ ಏನು? ಆತನ ಕಾಯಕ ಏನು? ಭಿಕ್ಷೆ ಬೇಡುವಂಥದ್ದು. ಏನಾತನ ಕಾಯಕ? ಭಿಕ್ಷೆ ಬೇಡುವಂಥದ್ದು. ಭಿಕ್ಷೆ ಬೇಡ್ತಾ ಇದ್ದಾನೆ. ಆ ದೇವಾಲಯಕ್ಕೆ ಯಾರ್ಯಾರು ಹೋಗ್ತಾರೋ ಅವ್ರ ಹತ್ರ ಎಲ್ಲ ಭಿಕ್ಷೆಯನ್ನ ಕೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ಪೇತ್ರ ಯೋಹಾನರು ಅದೆಲ್ಲ ಅಬ್ಸರ್ವ್ ಮಾಡಿ ಆ ವ್ಯಕ್ತಿಯ ಬಳಿಗೆ ಬಂದು ಏನು ಮಾಡ್ತಾರೆ? ಅವರು ನಿಂತುಕೊಳ್ತಾರೆ. ಹಲ್ಲೆಲೂಯಾ. ನಿಂತುಕೊಂಡ ಮೇಲೆ ಆ ವ್ಯಕ್ತಿ ಇವರನ್ನು ನೋಡ್ತಾನೆ, ಇವರು ಆ ವ್ಯಕ್ತಿಯನ್ನ ನೋಡ್ತಾರೆ. ಪ್ರಿಯರೇ, ಹಲ್ಲೆಲೂಯಾ. ಅವಾಗ ಪೇತ್ರನ್ ಹೇಳ್ತಾನೆ, ನಮ್ಮನ್ನ ನೀನು
ನೋಡು ಎಂಬುದಾಗಿ. ಹಲ್ಲೆಲೂಯ. ಈ ವ್ಯಕ್ತಿ ದೇವಾಲಯದ ಹೊರಗಡೆ ಇದ್ದಾನೆ, ಈತನು ಒಳಗಡೆ ಹೋಗುವುದಕ್ಕೆ ಈತನಿಗೆ ಏನಿಲ್ಲ, ಕಾಲುಗಳಿಲ್ಲ. ವಾಕ್ಯ ಕೇಳಬೇಕು. ಹಲ್ಲೆಲೂಯ. ಸಾಯಂಕಾಲ ನಿದ್ದೆ ಮಾಡ್ತೀರಿ ನೀವು? ಹಲ್ಲೆಲೂಯ. ವಾಕ್ಯ ಚೆನ್ನಾಗಿ ಕೇಳಬೇಕು. ಹಲ್ಲೆಲೂಯ. ಈತನು ಎಲ್ಲಿದ್ದಾನೆ? ದೇವಾಲಯದ ಹೊರಗಡೆ ಇದ್ದಾನೆ. ಆ ಮನೆಯವರು ಕೂಡ ಆತನನ್ನು ಒಳಗಡೆ ಕರ್ಕೊಂಡು ಹೋಗುವಂಥ ಸ್ಥಿತಿಯಲ್ಲಿ ಅವರು ಇಲ್ಲ. ಒಳಗಡೆ ಹೋದ್ರೆ ಏನಿಲ್ಲ, ಹೊರಗಡೆನೇ ಇದ್ರಾದ್ರೂ ಒಂದು 4 ಕಾಸು ಯಾರಾದರೂ ಆಗ್ತಾರೆ. ನಮ್ಮ ಉಪಜೀವನಕ್ಕೆ ಇದು ಆದಾಯದೋಪಾದಿಯಲ್ಲಿದೆ ಅಂತೇಳಿ ಅವರು ಅಂದುಕೊಂಡು ಹೊರಗಡೆನೇ ಬಿಡ್ತಾ ಇದ್ದಾರೆ, ಒಳಗಡೆ ಆತನನ್ನು ಕರೆದುಕೊಂಡು ಹೋಗ್ತಾ ಇಲ್ಲ. ಪ್ರೇಯರ್ ಸತ್ಯವೇದ ಹೇಳ್ತಾ ಇದೆ, ಪೇತ್ರ ಮತ್ತು ಯೋಹಾನ ಆ ವ್ಯಕ್ತಿಯ ಬಳಿಯಲ್ಲಿ ಏನು ಮಾಡ್ತಾ ಇದ್ದಾರೆ? ಸಂಭಾಷಣೆ ಮಾಡ್ತಾ ಇದ್ದಾರೆ. ಹಲ್ಲೆಲೂಯ. ಆ ವ್ಯಕ್ತಿ ಅಂದುಕೊಂಡ, ಯಾರಾಗಲಿ ಭಿಕ್ಷೆ ಕೇಳಿದಾಗ ಸ್ವಲ್ಪ ಹೊತ್ತು ನಾವು ನಿಂತ್ಕೊಂಡ್ರೆ ನಾವೇನಾದರೂ ಕೊಡ್ತೀವಿ ಅಂತೇಳಿ ಅವರು ಆಸೆ ಪಟ್ಟು ಏನು ಮಾಡ್ತಾ ಇರ್ತಾರೆ? ನಿಂತ್ಕೊಳ್ತಾ ಇರ್ತಾರೆ. ಆಸೆಯಿಂದ ಎದುರು ನೋಡ್ತಾ ಇರ್ತಾರೆ, ಕಿಸೆಯೆಲ್ಲ ನಾವು ಹುಡುಕುವಾಗ. ಹಲ್ಲೆಲೂಯ. ಅನುಭವ ಆಗಿದೆ ಅದು. ಕಾಲೇಜ್ ಹುಡುಗರಿಗೆಲ್ಲ ಭಾಳ ಚೆನ್ನಾಗಿ ಅನುಭವ. ಯಾಕೆ ಹೇಳ್ರಿ, ಬಸ್ ಸ್ಟ್ಯಾಂಡಲ್ಲೆಲ್ಲ ಹಲ್ಲೆಲೂಯ ಅವ್ರದೇ ಕಾಟ ಜಾಸ್ತಿ ಆಗಿರುತ್ತೆ. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ವಾಕ್ಯ ಹೇಳ್ತಾ ಇದೆ, ಆ ವ್ಯಕ್ತಿ ಇವರಿಂದ ಏನಾದರೂ ಬೆಳ್ಳಿ ಆದರೂ ಬಂಗಾರ ಆದರೂ ಏನಾದರೂ ಸಿಗುತ್ತೇನೋ ಅಂತೇಳಿ ಆಸೆಯಿಂದ ಏನು ಮಾಡ್ತಾ ಇದ್ದಾನೆ? ಎದುರು ನೋಡ್ತಾ ಇದ್ದಾನೆ. ಹಲ್ಲೆಲೂಯ. ಎದುರು ನೋಡ್ತಾ ಇದ್ದಾನೆ. ಈತನ ಕಾಯಕೇನು? ಭಿಕ್ಷೆ ಬೇಡುವಂಥದ್ದು. ಹಲ್ಲೆಲೂಯ. ಅಲ್ಲಿ ವಾಕ್ಯ ಹೇಳ್ತಾ ಇದೆ ಏನಂತಂದ್ರೆ, ಇವರು ಹೇಳ್ತಾ ಇದ್ದಾರೆ ಏನಂತೇಳಿ, ನಮ್ಮ ಹತ್ರ ಬೆಳ್ಳಿ ಬಂಗಾರವಂತೂ ಇಲ್ಲ. ಏನಿಲ್ಲ ನಮ್ಮ ಹತ್ರ? ಬೆಳ್ಳಿ ಬಂಗಾರ ಇಲ್ಲ, ಆದರೆ ನಮ್ಮ ಹತ್ರ ಇರುವಂಥದ್ದನ್ನು ನಾವು ನಿನಗೆ ಕೊಡುತ್ತೇವೆ. ಹಲ್ಲೆಲೂಯ. ಬೆಳ್ಳಿ ಬಂಗಾರಕ್ಕಿಂತಲೂ ಅತ್ಯುತ್ತಮವಾಗಿರುವಂಥದ್ದು ನಮ್ಮ ಬಳಿಯಲ್ಲಿ ಇದೆ, ಅದನ್ನು ನಾವು ಏನು ಮಾಡ್ತೀವಿ? ನಿನಗೆ ಕೊಡುತ್ತೇವೆ ಅಂದ ತಕ್ಷಣ ಅಥವಾ ಇನ್ನೂ ಆಲೋಚನೆ ಮಾಡಿರ್ತಾನೆ. ಹಲ್ಲೆಲೂಯ. ಬೆಳ್ಳಿ ಬಂಗಾರ ಇಲ್ಲ, ಡೈಮಂಡ್ ಆದನು. ಹಲ್ಲೆಲೂಯ. ಆಲೋಚನೆ ಮಾಡ್ತೀವಲ್ಲ ನಾವು? ಮಾಡ್ತೀವಲ್ಲ. ಬೆಳ್ಳಿ ಬಂಗಾರ ಕೊಡಲ್ಲ ಅಂದರೆ ಹೊರಕಟ್ನ ಇನ್ನೂ ಏನು ಕೊಡ್ತಾರಪ್ಪ? ಹಲ್ಲೆಲೂಯ. ಇನ್ನೂ ಅದಕ್ಕಿಂತ ಉತ್ತಮವಾಗಿರುವಂಥದ್ದು ಏನಾದರೂ ಕೊಡ್ತಾರೆ ಅಂತೇಳಿ ಅವನು ಆಸೆಯಿಂದ ಎದುರು ನೋಡ್ತಾ ಇದ್ದಾನೆ. ಹಲ್ಲೆಲೂಯ. ಯಾವ ರೀತಿಯಾಗಿ ಬಕಪಕ್ಷಿ ಎದುರು ನೋಡ್ತಾ ಇರುತ್ತೋ ಅದರಂಗ ಈತನು ಏನು ಮಾಡ್ತಾ ಇದ್ದಾನೆ? ಶಿಷ್ಯರನ್ನು ಎದುರು ನೋಡ್ತಾ ಇದ್ದಾನೆ. ಅವ್ರ ಬಾಯಿಂದ ಒಂದು ಮಾತು ಬಂತು ಪ್ರಿಯರೇ. ಏನೇನದು? ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ನೀನು ಎದ್ದು ನಡೆದಾಡು. ಹಲ್ಲೆಲೂಯ. ಬೆಳ್ಳಿ ಬಂಗಾರಕ್ಕಿಂತಲೂ ಶ್ರೇಷ್ಠವಾಗಿರುವಂಥದ್ದು ಬೆಳ್ಳಿ ಬಂಗಾರವನ್ನ ಉಂಟು ಮಾಡಿದಂಥ ದೇವರ ನಾಮವನ್ನ ಉಚ್ಚಾರ ಮಾಡ್ತಾ ಇದ್ದಾರೆ. ಯಾರು? ಪೇತ್ರ, ಯೋಹಾನ. ಹಲ್ಲೆಲೂಯ. ದೇವರ ವಾಕ್ಯ ಹೇಳ್ತಾ ಇದೆ, ಅವರಲ್ಲಿ ಇರುವಂಥದ್ದೇನು? ಬೆಳಕು, ಕತ್ತಲಲ್ಲ. ಆ ವ್ಯಕ್ತಿಯಲ್ಲಿರುವಂಥದ್ದೇನು? ಕತ್ತಲು. ಯಾವ ಕತ್ತಲು? ಕುಂಟತನ ಎನ್ನುವಂಥ ಕತ್ತಲು, ದೇವರ ಕಡೆಗೆ ಬರಲಾರದಂಥ ಒಂದು ಕತ್ತಲು. ಸೈತಾನನ ಆ ರೀತಿಯಾಗಿ ಅವನಿಗೆ ಮಾಡಿದ್ದಾನೆ, ಅನೇಕರಿಗೂ ಕೂಡ ಇವತ್ತು ಮಾಡಿದ್ದಾನೆ. ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಆ ಕುಂಟು ಕಾಲು ಇರುವಂಥ ವ್ಯಕ್ತಿಗೆ ಇವರಲ್ಲಿ ಇರುವಂಥ ಬೆಳಕನ್ನು ಕೊಡ್ತಾ ಇದ್ದಾರೆ. ಬೆಳಕನ್ನು ಉಂಟು ಮಾಡಿದಂಥ ದೇವರ ನಾಮವನ್ನ ಉಚ್ಚಾರ ಮಾಡ್ತಾ ಇದ್ದಾರೆ. ಹಲ್ಲೆಲೂಯ. ಆತನ ಅಂದುಕೊಳ್ತಾ ಇದ್ದಾನೆ, ಬೆಳ್ಳಿ ಕೊಡಲ್ಲ, ಬಂಗಾರ ಕೊಡಲ್ಲ, ವಜ್ರ ವೈಡೂರ್ಯ ಕೊಡ್ತಾರೇನೋ ಅಂತೇಳಿ. ಇವ್ರು ಹೇಳಿದ ಮಾತಿಗೆ ಅವನಿಗೆ ಏನು ಕೂಡ ಅನ್ನಿಸ್ತಾ ಇಲ್ಲ. ಹಲ್ಲೆಲೂಯ. ಹಲ್ಲೆಲೂಯ. ದೇವರು ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಅವ್ರನ್ನ ಯಾವಾಗ ದಿಟ್ಟಿಸಿಟ್ಟು ನೋಡ್ತಾ ಇದ್ದಾನೋ ಆಗಲೇ ಆ ವ್ಯಕ್ತಿಗೆ ನಂಬಿಕೆ ಎನ್ನುವಂಥದ್ದು ಏನಾಯ್ತು? ಪ್ರಾರಂಭವಾಯಿತು. ಏನೋ ನನ್ನನ್ನು ಮಾಡಲಿಕ್ಕಿದ್ದಾರೆ ಇವರು. ಹಲ್ಲೆಲೂಯ. ಏನೋ ನನ್ನ ಜೀವಿತದಲ್ಲಿ ಬಲವಾದ ಬಿಡುಗಡೆ ಬರಲಿಕ್ಕಿದೆ. ನನ್ನ ಜೀವಿತದಲ್ಲಿ ಇರ್ತಕ್ಕಂಥ ಕುಂಟತನ ಎನ್ನುವಂಥ ಕತ್ತಲೆ ದೇವರ ಸನ್ನಿಧಾನಕ್ಕೆ ನಡೆಸಲಾರದೆ ಎಲ್ಲ ಕಡೆಗೆ ಹೋಗ್ತಾ ಇರ್ತಾರಲ್ರಿ. ಹಲ್ಲೆಲೂಯ. ಸೃಷ್ಟಿಕರ್ತನ ದೇವ್ರ ಕಡೆಗೆ ಬರಲಾರದೆ ಇರುವಂಥವ್ರು ಕುಂಟರು ಆತ್ಮಿಕವಾಗಿ ಅವರು. ಹಲ್ಲೆಲೂಯ. ಏನಾಗಿದ್ದಾರೆ? ಅವರ ಕಾಲುಗಳು ಸೃಷ್ಟಿಕರ್ತನ ದೇವ್ರ ಕಡೆಗೆ ಬರಲಾರದೆ ಏನಾಗಿದ್ದಾವೆ? ಕುಂಟುತನಕ್ಕೆ ಒಳಗಾಗಿದ್ದಾವೆ. ಮೊನ್ನೆ 2 ದೆವ್ವಗಳು ಹೋದವಲ್ಲ, ಆ ಹುಡುಗ ಹೇಳ್ತಾ ಇದ್ದಾನೆ ಅವ್ರ ಮನೆಗೆ ಪ್ರೇಯರ್ಗಳಿಗೆ, ಅಯ್ಯ ನಾನು ನಡ್ಕಾಂತ ಅಲ್ಲಿಗೆ ಹೋಗಿದ್ನಯ್ಯ, ನಡ್ಕಾಂತ ಇಲ್ಲಿಗೆ ಹೋಗಿದ್ನಯ್ಯ ಅಂತೇಳಿ ಹೇಳಿದ. ಎಲ್ಲಿಗೆ? ಈ ಕಡೆ ಕರ್ನೂಲ್ ಹತ್ರ ಇರೋದಕ್ಕೆ, ಇನ್ನೊಂದು ಈ ಕಡೆ ಚೆನ್ನೈಯದ ರೇಣಿಗುಂಟ ಸೈಡ್ ಇರುವಂಥದ್ದಕ್ಕೆ. ಎಷ್ಟು ಪ್ರಯಾಸ ಪಟ್ನೆಯ, ಎಷ್ಟು ಕಷ್ಟಪಟ್ಟನೆ ನಡ್ಕಂತ ಹೋಗಿ ಹಲ್ಲೆಲೂಯ. ಆದರೂ ಏನು ಬದಲಾವಣೆ ಆಗಲಿಲ್ಲ. ಯಾವ ದೆವ್ವಗಳು ಏನು ಬಿಟ್ಟು ಹೋಗಲಿಲ್ಲ. ಹಲ್ಲೆಲೂಯ. ದೇವರ ವಾಕ್ಯ ಹೇಳ್ತಾ ಇದೆ, ದೇವರನ್ನ ಬಿಟ್ಟು ನಡೆಯುವಂಥವರು, ದೇವರ ಸನ್ನಿಧಾನ ಇದ್ರೂ ಕೂಡ ಆ ಸನ್ನಿಧಾನಕ್ಕೆ ಬರಲಾರದೆ ದೇವಾಲಯದ ಹೊರಗಡೆ ನಡೆದಾಡುವಂಥವರು, ಅಂತಹ ಕುಂಟು ಕತ್ತಲೆ ಎನ್ನುವಂಥದ್ದು ಈ ವ್ಯಕ್ತಿಯ ಜೀವಿತದಲ್ಲಿ ಏನಾಗಿದೆ ಪ್ರಿಯರೇ? ಆವರಿಸಿದೆ. ಸತ್ಯವೇದ ಹೇಳ್ತಾ ಇದೆ,
40 ವರ್ಷಗಳವರೆಗೂ ಕೂಡ ಆತಂದ ಅದೇ ಗೋಳು. ಹೊರಗಡೆನೆ ಕೂತ್ಕೊಳ್ತಾನೆ, ಹೊರಗಡೆಯಿಂದನೇ ಎದ್ದು ಹೋಗ್ತಾನೆ, ಒಳಗಡೆ ಹೋಗುವುದಕ್ಕೆ ಆತನಿಗೆ ಆಸ್ಪದ ಇಲ್ಲ ಪ್ರಿಯರೇ. ಸತ್ಯವೇದ ಹೇಳ್ತಾ ಇದೆ, ಆತನಿಗೆ ಯಾವಾಗ ಯೇಸು ಕ್ರಿಸ್ತನ ನಾಮದ ಮೂಲಕವಾಗಿ ಅವರಿಗೆ ಆ ವ್ಯಕ್ತಿಗೆ ಹೇಳಿದ್ರು, ಹೇಳಿದ ತಕ್ಷಣ ಆ ವ್ಯಕ್ತಿಗೆ ಏನ್ ಕಾರ್ಯ ಆಗ್ತಾ ಇದೆ ನೋಡ್ರಿ. ಒಂದ್ಸರಿ ಹೋದ್ರೆ ದೊಡ್ಡಪ್ಪರೇ. ಆಗ ಪೇತ್ರನು, ಬೆಳ್ಳಿ ಬಂಗಾರವಂತೂ ನನ್ನಲ್ಲಿ ಇಲ್ಲ, ನನ್ನಲ್ಲಿ ಇರುವುದನ್ನು ನಿನಗೆ ಕೊಡುತ್ತೇನೆ. ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನೀನು ಎದ್ದು ನಡೆದಾಡು. ಮುಂದೆ ಏನಾಗ್ತಾ ಇದೆ? ಹೇಳಿ, ಅವನನ್ನು ಬಲಗೈ ಹಿಡಿದು ಎತ್ತಿದನು. ಹಲ್ಲೆಲೂಯಾ. ಆ ಕ್ಷಣವೇ ಅವನ ಕಾಲುಗಳಿಗೂ ಹರಡುಗಳಿಗೂ ಬಲ ಬಂತು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಯಾವಾಗ ಆ ಮಾತನ್ನು ಹೇಳಿದ್ರು, ಬಲಗೈಯನ್ನು ಹಿಡಿದು ಯಾವಾಗ ಎತ್ತುವುದಕ್ಕೆ ಪ್ರಾರಂಭ ಮಾಡಿದ್ರು, ಅಲ್ಲಿ ಶಕ್ತಿ ಎನ್ನುವಂಥದ್ದು ಏನಾಗ್ತಾ ಇದೆ? ತುಂಬಿಕೊಳ್ತಾ ಇದೆ ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ವ್ಯಕ್ತಿ ಯಾವಾಗ ತನ್ನಲ್ಲಿರುವಂತ ಕತ್ತಲೆ ತೊಲಗಿಸಲ್ಪಟ್ಟಾದ ಮೇಲೆ ಆತನ ಆಲೋಚನೆ ಮಾಡಿರ್ತಾನೆ, ಅಯ್ಯೋ ಇಷ್ಟು ವರ್ಷಗಳು ಏನ್ ಮಾಡಿದಾರೆ ನಮ್ಮ ಮನೆಯವರು, ಬರೀ ಭಿಕ್ಷಾಟನೆಗೋಸ್ಕರವಾಗಿ, ಆದಾಯಕ್ಕೋಸ್ಕರವಾಗಿ ಮಾತ್ರ ನನ್ನನ್ನು ಇಟ್ಕೊಂಡಾರ. ನನಗೆ ಕಾಲು ಬರುವಂಥ ಚಾನ್ಸ್, ಹುಟ್ಟುತ್ತಲೇ ಕುಂಟನಾಗಿದ್ದೀನಿ, ಯಾರು ಕೂಡ ಕಾಲನ್ನು ಅಲ್ಲಿವರೆಗೂ ಕೊಟ್ಟಿಲ್ಲ. ಹಲ್ಲೆಲೂಯಾ. ಒಂದು ವೇಳೆ ಈತ ಯೇಸು ಸ್ವಾಮಿ ಅವರನ್ನ ಎದುರುಗೊಂಡಿಲ್ಲ, ಯಾವಾಗಲೂ ಎದುರುಗೊಂಡಿದ್ರೆ ಅವಾಗಲೇ ಆತನಿಗೆ ಕಾಲುಗಳು ಬರ್ತಾ ಇದ್ವು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ದೇವರ ವಾಕ್ಯ ಹೇಳ್ತಾ ಇದೆ, ಆ ವ್ಯಕ್ತಿಯನ್ನ ಯಾವಾಗ ಎತ್ತಿ ಹಿಡಿದ್ರು ಆತನು ಕುಣಿದಾಡ್ತಾ ಇದ್ದಾನೆ. ಇಷ್ಟು ದಿನ ಕಾಲುಗಳು ಹೇಳಾಗಿಲ್ಲ, ಕಾಲುಗಳಿಂದ ನಡೆದಿಲ್ಲ ಆತ. ಹಲ್ಲೆಲೂಯಾ. ಕಾಲುಗಳಿಂದ ಎಲ್ಲರಂತೆ ನಡೆದಿಲ್ಲ, ಬರೀ ನೋಡೋರು ನೋಡಿ ನಾನು ಯಾವಾಗ ಅದ್ರಂಗ ನಡೆದಾಡ್ತೀನಿ. ಹಲ್ಲೆಲೂಯಾ. ಆಸೆ ಬರುತ್ತಲ್ರಿ, ನಮ್ಮಲ್ಲಿ ಇರಲಾರ್ದನ್ನ ನಾವೇನು ಮಾಡ್ತಾ ಇರ್ತೀವಿ, ಕೋರ್ತಾ ಇರ್ತೀವಿ. ಹಲ್ಲೆಲೂಯಾ. ಗಾಡಿ ಹೊಡ್ಕೊಂಡು ಹೋಗ್ತಾ ಇರ್ತಾರೆ ಯಾರಾದರೂ, ಅಂಥ ಗಾಡಿ ನಾನು ಯಾವಾಗಾದರೂ ತೊಗೊತೀನೋ. ಮಕ್ಕಳು ಗಲಾಟೆ ಮಾಡಬಾರ್ದು, ಅಂಥ ಗಾಡಿ ನಾನು ಯಾವಾಗ ತೊಗೊತೀನೋ. ಕಾರ್ ಹೋಗ್ತಾ ಇರ್ತ, ಅಂಥ ಕಾರ್ ನಾನು ಯಾವಾಗ ತೊಗೊತೀನೋ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಈ ಕುಂಟನಿಗೂ ಕೂಡ ನಾನು ಯಾವಾಗ ಅವರ ರೀತಿಯಲ್ಲಿ ನಡಿತೀನೋ ಎನ್ನುವಂತ ಒಳಗಡೆ ಮನೋವೇದನೆ ಅದು ಏನಾಗ್ತಾ ಇದೆ, ಆತನನ್ನ ಆಳ್ತಾ ಇದೆ ಪ್ರಿಯರೇ. ಹಲ್ಲೆಲೂಯಾ. ಆದರೆ ಭಯ ಪಡಬೇಕಾಗಿಲ್ಲ. ದೇವರ ಮಕ್ಕಳು, ಶಿಷ್ಯರು, ಆತನ ಸಹೋದರರು ಎಂಬುದಾಗಿ ಕರೆಸಿಕೊಂಡಂಥವ್ರು ಆ ಸ್ಥಳಕ್ಕೆ ಹೋಗಿ ಏನು ಮಾಡ್ತಾ ಇದ್ದಾರೆ? ಆತನ ನಾಮದಲ್ಲಿಯೇ ಸ್ವಸ್ಥತೆಯನ್ನ ಮಾಡ್ತಾ ಇದ್ದಾರೆ. ಆತನ ಜೀವಿತದಲ್ಲಿರುವಂಥ ಕತ್ತಲೆಯನ್ನ ತೆಗೆದುಹಾಕ್ತಾ ಇದ್ದಾರೆ. ಹಲ್ಲೆಲೂಯಾ. ಆತನಿಗೆ ಎಷ್ಟು ವರ್ಷ ವಯಸ್ಸಿತ್ತಂತೆ? 40 ವರ್ಷಕ್ಕಿಂತಲೂ ಹೆಚ್ಚು. ಹಲ್ಲೆಲೂಯಾ. ನಮ್ಮ ಭಾಗದಾಗ ಕೆಲಸ ಮಾಡಿ 40 ವರ್ಷಕ್ಕಿಲ್ಲ ರೀ, ಅಲ್ಲಿ ನೋವು ಇಲ್ಲಿ ಅಂಥೇಳಿ ಅವಾಗ ಕುಂಟ್ರಾಗ್ತಾರೆ. ನಮ್ಮ ಕಡೆ ಕೆಲಸ ಮಾಡಿ ಮಾಡಿ ಅಲ್ಲಿ ನೋವು, ಮೊಣಕಾಲು ನೋವು, ಅಲ್ಲಿ ನೋವು, ಇಲ್ಲಿ ನೋವು ಅಂತೇಳಿ ಕೇಳಿರ ಇರೋಷ್? 40 ವರ್ಷ ಆದಮೇಲೆ ಆಯ್ತು, ಅವಾಗಲೇ ಬಂಡಿ ಏನಾಗ್ತಾ ಇರುತ್ತೆ? ಡೌನ್ ಆಗ್ತಾ ಇರುತ್ತೆ. ಹಲ್ಲೆಲೂಯಾ. ನಡೆದಾಡಿ ಏನಾಗಿರುತ್ತೆ? ಕಾಲುಗಳೆಲ್ಲ L1, L2, L3, L4, L5 ಅವೆಲ್ಲವುಗಳು ಏನಾಗ್ತಾ ಇರ್ತವೆ? ಸವಿದು ಹೋಗುವಂಥ ಸ್ಥಿತಿಗೆ ಬಂದಿರ್ತವೆ. ಮೊಣಕಾಲು ನೋವು, ಪಾದದ ನೋವು, ಆ ನೋವು, ಈ ನೋವು, ಎಲ್ಲ ನೋವುಗಳು ಸ್ಟಾರ್ಟ್ ಆಗ್ತವೆ. ಆದರೆ ಈ 40 ವರ್ಷಗಳಾದಮೇಲೆ ಈತನಿಗೆ ಹೊಸದಾಗಿ ಕಾಲುಗಳು ಬರ್ತಾ ಇದ್ದಾವೆ. ಹಲ್ಲೆಲೂಯಾ. 40 ವರ್ಷಗಳಾದಮೇಲೆ ಕಾಲುಗಳು ಬಂದ ಕಾರಣಕ್ಕಾಗಿ ಆತನು ಕುಣಿದಾಡ್ತಾ ಇದ್ದಾನೆ. ಏನು ಮಾಡ್ತಾ ಇದ್ದಾನೆ? ಕುಣಿತಾ ಇದ್ದಾನೆ. ನಿಜವಾಗ್ಲೂ ನನಗೆ ಬಂದಿದಾವ ಅಂತೇಳಿ ಏನು ಮಾಡ್ತಾ ಇದ್ದಾನೆ ರೀ? ಕುಣಿದಾಡ್ತಾ ಇದ್ದಾನೆ. ಅಲ್ಲಿ ವಾಕ್ಯ ಹೋದ್ರಿ ಮುಂದ್ಗಡೆ, ಆ ಕ್ಷಣವೇ ಅವನ ಕಾಲುಗಳಿಗೂ ಹರಡುಗಳಿಗೂ ಬಲ ಬಂದು ಅವನು ಹಾರಿ ನಿಂತು, ಏನಂತ್ರಿ? ಹಾರಿದ್ಲಂತೆ, ಜಿಗಿತಾ ಇದ್ದಾನೆ. ನಿಜವಾಗ್ಲೂ ಬಂತ ಕಾಲು, ಮೆಟ್ಲುಗಳ ಮೇಲೆ ಹೋಗ್ತಾ ಇದ್ದಾನೆ, ಕೆಳಗಡೆ ಬರ್ತಾ ಇದ್ದಾನೆ. ಅಬ್ಬಾ, ಇಷ್ಟು ದಿನ ನಾನು ಹಿಂಗೇ ಇದ್ನಲ್ಲ, ಇವತ್ತು ನನಗೆ ಶಕ್ತಿ ಬಂದುಬಿಡ್ತು ಅಂತೇಳಿ ಆ ವ್ಯಕ್ತಿ ಮಾಡಿದಂಥ ಕಾರ್ಯ ನೋಡ್ರಿ. ಅವನು ನೇರವಾಗಿ ದೇವಾಲಯದ ಒಳಗಡೆ ಹೋಗ್ತಾ ಇದ್ದಾನೆ. ಎಲ್ಲಿಗೆ ಹೋಗ್ತಾ ಇದ್ದಾನೆ? ದೇವಾಲಯದ ಒಳಗಡೆ ಹೋಗಿ ದೇವರನ್ನ ಸ್ತುತಿ ಮಾಡ್ತಾ ಇದ್ದಾನೆ, ದೇವರನ್ನ ಆರಾಧನೆ ಮಾಡ್ತಾ ಇದ್ದಾನೆ, ದೇವರನ್ನ ಘನಪಡಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ಈ 3 ವ್ಯಕ್ತಿಗಳ ಜೀವಿತಗಳನ್ನು ನಾವು ತೆಗೆದುಕೊಳ್ಳುವಾಗ, ಮೊದಲನೇ ವ್ಯಕ್ತಿಯ ಜೀವಿತದಲ್ಲಿ ಪಾಪ ಹೋಯಿತು,
ಆಗಿತ್ತು. ಯೇಸು ಹೇಳಿದ್ರು, ಪಾಪದ ಹಾಸಿಗೆಯಲ್ಲಿ ಮತ್ತೆ ನೀನು ಮಲ್ಕೊಳ್ಬೇಡ. ಹಲ್ಲೆಲೂಯಾ. ಇನ್ನು ಮುಂದೆ ನೀನು ಪಾಪ ಮಾಡಬೇಡ. ನೀನು ಪಾಪದ ಹಾಸಿಗೆಯಲ್ಲಿ ಬಿದ್ದ ಕಾರಣಕ್ಕಾಗಿಯೇ ಅದೇ 4 ಜನರು ಹೊತ್ಕೊಂಬಂದ್ರು, ಅದೇ ಕತ್ತಲೆ ಜೀವಿತದಲ್ಲಿ ನೀನು ಇದ್ದೀಯ. ಆದರೆ ಈಗ ನಿನ್ನ ಪಾಪಗಳು ಮಗನೇ ಕ್ಷಮಿಸಲ್ಪಟ್ಟಿದ್ದಾವೆ. ನೀನು ಮತ್ತೆ ಪಾಪದಲ್ಲಿ ಇರಬೇಡ. ಹಲ್ಲೆಲೂಯಾ. ಎದ್ದೇಳು ಅಂತೇಳಿ ಯೇಸು ಸ್ವಾಮಿ ಹೇಳಿದ್ರು ಪ್ರಿಯರೇ. ಎರಡನೇ ವ್ಯಕ್ತಿ, ಆತನ ಎಲ್ಲಿ ನೋಡಿದ್ರು ಬರೀ ಕತ್ಲೆ ಕಾಣುತ್ತೆ. ಯಾಕೆ ಹೇಳ್ರಿ? ಹುಟ್ಟು ಕುರುಡನಾಗಿರುವಂತ ವ್ಯಕ್ತಿ. ಹಲ್ಲೆಲೂಯಾ. ಆತನು ಆಸೆ ಪಟ್ಟ ಏನಂತೇಳಿ, ದೇವ್ರೇ ನಾನು ನೋಡಬೇಕು, ನಾನು ಲೋಕವನ್ನ ನೋಡಬೇಕು, ದೇವ್ರೆ ನಾನು ನಿನ್ನನ್ನ ನೋಡಬೇಕು, ನೀನು ಸೃಷ್ಟಿ ಮಾಡಿದಂಥ ಲೋಕ ಎಷ್ಟು ಅಂದವಾಗಿದೆ, ಚಂದವಾಗಿದೆ, ಬರೀ ನಾನು ಕೇಳಿದ್ದೇನೆ, ಆದರೆ ನನ್ನ ಕಣ್ಣಿಂದ ನಾನು ನೋಡಬೇಕು, ನನಗೆ ಬೆಳಕನ್ನ ಕೊಡು, ನನಗೆ ಕಣ್ಣುಗಳನ್ನ ಕೊಡು ಎಂಬುದಾಗಿ ಕೇಳಿ ಆ ವ್ಯಕ್ತಿ ಏನು ಮಾಡ್ತಾ ಇದ್ದಾನೆ? ಯೇಸು ಸ್ವಸ್ಥತೆ ಮಾಡಿದಾಗ ಯೇಸುವನ್ನ ನೋಡಿದ, ಯೇಸುವಿಗೆ ಸಾಕ್ಷಿಯಾಗಿ ಆ ವ್ಯಕ್ತಿ ಜೀವಿಸಿದ ಪ್ರಿಯರೇ. ಹಲ್ಲೆಲೂಯಾ. ಮೂರನೇ ವ್ಯಕ್ತಿಯನ್ನು ನೋಡ್ತಾ ಇದ್ದೇವೆ. ಈ ವ್ಯಕ್ತಿ ಕಾಲುಗಳು ಏನಾಗಿದ್ದಾವೆ? ಕುಂಟಾಗಿದ್ದಾವೆ. ಹುಟ್ಟುತ್ತಲೇ ಕುಂಟ, ಕಾಲುಗಳು ಸಣ್ಣಕ್ಕಿದ್ದಾವೆ. ಹೆಂಗಿದಾವ್ರಿ? ಕುಂಟಗಿರೋರು ಇದಾರ ಊರಲ್ಲಿ? ಯಾರಾದ್ರು ಇದಾರ್ರಿ? ಅವ್ರ ಕಾಲುಗಳು ಎಷ್ಟಿರ್ತವೆ? ಭಾಳ ಚಿಕ್ಕದಾಗಿರುತ್ತೆ. ಪೋಲಿಯೋ ಅವು ಇವು ಏನು ಹಾಕ್ಸಿರೋದಿಲ್ಲ, ಸಮ್ ಪ್ರಾಬ್ಲಮ್. ಹಲ್ಲೆಲೂಯಾ. ಅದ್ರ ಸಲುವಾಗಿ ಅವ್ರಿಗೆ ಆ ಥರ ಇರುತ್ತೆ. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳ್ತಾ ಇದೆ ಏನಂತ ಹೇಳಿರಿ? ಆ ಕುಂಟನಾಗಿರ್ತಕ್ಕಂಥ ಆ ವ್ಯಕ್ತಿ, ಬರೀ ದೇವಾಲಯದ ಹೊರಗಡೆ ಕೂತ್ಕೊಳ್ಳುವಂಥ ಆ ವ್ಯಕ್ತಿ, ಕಾಲುಗಳಿಗೆ ಶಕ್ತಿ ಬಂದಾಗ, ಬಲ ಬಂದಾಗ ಆ ವ್ಯಕ್ತಿ ಆ ಕಡೆಯಿಂದ ಹೊರಗಡೆ ಹೋಗಲಿಲ್ಲ, ದೇವಾಲಯದ ಒಳಗಡೆ ಹೋಗ್ತಾ ಇದ್ದಾನೆ. ಯಾಕಂದರೆ ದೇವರು ಬೆಳಕು ಕೊಟ್ಟಂಥ ದೇವರಿಗೆ, ಆತನ ಜೀವಿತದಲ್ಲಿ ಆ ಕುಂಟತನವನ್ನು ದೂರ ಮಾಡಿದಂಥ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದಕ್ಕಾಗಿ ದೇವಾಲಯದ ಒಳಗಡೆ ಹೋಗ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದ್ಭುತಗಳು ಆಗ್ತಾವ್ರಿ, ಸ್ವಸ್ಥತೆ ಕಾರ್ಯಗಳು ಆಗ್ತವೆ, ಎಲ್ಲವೂ ಆಗ್ತವೆ, ಆಗ್ಲಾರ್ದು ಯಾವುದಿಲ್ಲ. ನಾವು ಬೇಡಿದ್ರೆ ಎಲ್ಲ ಕಾರ್ಯಗಳನ್ನು ಕೂಡ ದೇವರು ಮಾಡಲು ಶಕ್ತನಾದ ದೇವರಾಗಿದ್ದಾನೆ. ಆದರೆ ದೇವ್ರು ಯಾವಾಗಲೂ ಬದಲಾಗಲ್ಲ, ಕರೆಕ್ಟ್ ಇರ್ತಾನೆ. ನಾವೇ ಬದಲಾಗ್ತಾ ಇರ್ತೀವಿ. ಹೆಂಗಾಗ್ತಾ ಇರ್ತೀವಿ ರೀ? ಬದಲಾಗ್ತಾ ಇರ್ತೀವಿ. ಈ ಸಮಯದಾಗ ಏಸಪ್ಪ ಅಂತ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ರೆ ಆಯ್ತು, ಏಸಪ್ಪ ಮರೆತು ಬಿಡ್ತೀರಿ, ಇನ್ನೊಂದು ಯಾವುದನ್ನು ಇಟ್ಕೊಂಡಿರ್ತೀವಿ. ಆಯ್ತು, ಇನ್ನೊಂದು ಸ್ವಲ್ಪ ಹೊತ್ತು ಆದಮೇಲೆ ಅದು ಬಂತ್ರಿ, ಊರ್ದು ಬಂತ್ರಿ, ಇನ್ನೊಂದು ಬಂತ್ರಿ, ಅದು ಇದು ಅಂತೇಳಿ ಹಾಗೆ ಏನು ಮಾಡ್ತಾ ಇರ್ತೀರಿ? ಡೈವರ್ಟ್ ಆಗ್ತಾ ಇರ್ತೀವಿ. ಹಲ್ಲೆಲೂಯಾ. ಸ್ಥಿರತೆ, ಸ್ಟ್ಯಾಂಡರ್ಡ್ ಬರಬೇಕು. ಹಲ್ಲೆಲೂಯಾ. ನಾವು ಫ್ಲಕ್ಚುಯೇಟ್ ಆಗಬಾರ್ದು. ಏನಾಗಬಾರ್ದು? ಅಲ್ಗಾರ್ಬಾರ್ದು. ಆ ಕಡೆ ಈ ಕಡೆ, ಕೆಲವು ಸ್ವಲ್ಪ ಈ ಕಡೆ, ಆಮೇಲೆ ಈ ಕಡೆ, ಹಂಗೆ ಅಲ್ಲಾಡಿದ್ರೆ ಅದು ಅಲ್ಲ. ಈ ವ್ಯಕ್ತಿಗಳು ಏನಾದರೂ ಸ್ಥಿರವಾಗಿ ದೇವರಲ್ಲಿ ನಿಂತುಕೊಂಡ್ರು, ಕತ್ತಲೆ ಹೋದ ಮೇಲೆ ಬೆಳಕಿನಲ್ಲಿ ಸ್ಥಿರವಾಗಿ ನಿಂತುಕೊಂಡ್ರು, ಸತ್ಯ ತಿಳಿದುಕೊಂಡ ಮೇಲೆ ಸತ್ಯದಿಂದ ದೂರ ಅವರು ಸರಿಲಿಲ್ಲ. ಅದಕ್ಕಾಗಿ ದೇವರು ವಾಕ್ಯ ಹೇಳುತ್ತೆ, ದೇವರು ಬೆಳಕಾಗಲಿ ಅನ್ನಲು ಏನಾಯ್ತಂತೆ? ಬೆಳಕಾಯಿತು. ಇವತ್ತು ನಿನ್ನ ಜೀವಿತದಲ್ಲಿ ಯಾವ ಕತ್ತಲೆ ಇದೆ, ಆ ಕತ್ತಲೆಯನ್ನು ದೇವರು ತೆಗೆದಾಕ್ತಾನೆ. ಆ ರೋಗ ಎನ್ನುವಂಥ ಕತ್ತಲೆ ಆಗಿರ್ಬೋದು, ಶಾಪ ಎನ್ನುವಂಥ ಕತ್ತಲೆ ಆಗಿರ್ಬೋದು, ಇನ್ನು ಯಾವುದೇ ಇರಲಿ, ಸೋ ಆ್ಯಂಡ್ ಸೋ ನೆಗೆಟಿವ್ ಆಗಿರುವಂಥದ್ದು, ಅವೆಲ್ಲವುಗಳನ್ನು ದೇವರು ತೆಗೆದುಹಾಕಲು ಶಕ್ತನಾಗಿರುವ ದೇವರಾಗಿದ್ದಾನೆ. ನೀನು ನಂಬಬೇಕು. ನೀನು ನಂಬಿದರೆ ಖಂಡಿತವಾಗಿ ದೇವರು ನಿನ್ನ ಜೀವಿತದಲ್ಲಿ ಕಾರ್ಯ ಮಾಡ್ತಾನೆ. ನಂಬಲಾರ್ದವ್ರಿಗೆ ಯಾವ ಕಾರ್ಯಗಳು ಕೂಡ ಆಗೋದಕ್ಕೆ ಸಾಧ್ಯ ಇಲ್ಲ. ಅದರ ಸಲುವಾಗಿ ಏಸಪ್ಪ ಹೇಳ್ತಾರೆ, ನಂಬುವವನಿಗೆ ಎಲ್ಲ ಆಗುವುದು. ಹಲ್ಲೆಲೂಯಾ. ನಂಬುವವನಿಗೆ ಎಲ್ಲ ಆಗುವುದು, ಸರ್ವವೂ ಸಾಧ್ಯ. ಆ ದೇವರು ನಿನ್ನ ಜೀವಿತದಲ್ಲಿ ಕಾರ್ಯ ಮಾಡಬೇಕಾದ್ರೆ ಏನು ಮಾಡ್ಬೇಕ್ರಿ? ನೀನು ಆತನನ್ನ ನಂಬಬೇಕು, ಆತನಲ್ಲಿ ನಡಿಬೇಕು, ಸ್ಥಿರವಾಗಿ ನಿಲ್ಲಬೇಕು. ಈ ಮೂವರು ವ್ಯಕ್ತಿಗಳು ಸ್ಥಿರವಾಗಿ ನಿಂತರು ಪ್ರಿಯರೇ. ಹಲ್ಲೆಲೂಯಾ. ತಮ್ಮ ಸಾಕ್ಷ್ಯ ಜೀವಿತವನ್ನ ಹಿಡಿಸಿಕೊಳ್ಳಲಿಲ್ಲ. ಹಲ್ಲೆಲೂಯಾ. ಅವರು ಇದು ಹೇಳ್ತಾರೆ, ಇವರು ಇದು ಹೇಳ್ತಾರೆ ಅಂತೇಳಿ ತಮ್ಮ ಇರ್ತಕ್ಕಂಥ ಒಂದು ದೃಢವಾಗಿರ್ತಕ್ಕಂಥ ಸ್ಥಿತಿಯನ್ನು ಬಿಟ್ಟು ಅವರು ಅಲಗಾಡಲಿಲ್ಲ. ಹಲ್ಲೆಲೂಯಾ. ದೇವರ ವಾಕ್ಯದಿಂದ ಅವರು ದೂರ ಆಗಲಿಲ್ಲ. ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಆ ಕುಂಟ ವ್ಯಕ್ತಿ, ಆತನ ಜೀವಿತ ಒಂದ್ಸಾರಿ ಆಲೋಚನೆ ಮಾಡ್ರಿ. ಹೆಂಗಿರಿ? ಯಾವಾಗಲೂ ಮನೆಯಲ್ಲಿ ಹಾಸಿಗೆಯಲ್ಲಿ ಎಲ್ಲ ಮನೆಯವರಿಗೆ ಬಹಳ ಬೇಸರ, ಮದುವೆ ಮಾಡಿಕೊಳ್ಳುವಂಥ ಸ್ಥಿತಿ ಕೂಡ ಇಲ್ಲಾರ್ದ ಹಾಗೆ ಆತ ಜೀವಿಸ್ತಾ ಇದ್ದಾನೆ. ಎಲ್ಲ ಬಲಹೀನತೆ, ಅಟ್ಲೀಸ್ಟ್ ಏನಾದರೂ ಒಂದು ಕೆಲಸ ಮಾಡ್ತಾನೆ, ಕೆಲಸ ಕೂಡ ಇರಲಾರ್ದ ಒಂದು ಸ್ಥಿತಿ. ಅದ್ರ ಸಲುವಾಗಿ ಆತನನ್ನು ಎಲ್ಲಿಟ್ಟಿದ್ದಾರೆ? ಭಿಕ್ಷೆ ಬೇಡುವುದಕ್ಕಾಗಿಟ್ಟಿದ್ದಾರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅದ್ರ ಸಲುವಾಗಿ ದೇವರು ಹೇಳ್ತಾನೆ, ನಾನು ನಿಮ್ಮನ್ನು ಕೊಡುವವರನ್ನಾಗಿ ಮಾಡ್ತೀನಿ, ಬೇಡುವವರನ್ನಾಗಿ ಅಲ್ಲ. ಹಲ್ಲೆಲೂಯಾ. ಏನಂತ ಹೇಳಿದಾನೆ ದೇವರು? ಇನ್ನೊಬ್ಬರ ಹತ್ರ ಕೈ ಬೇಡುವವರನ್ನ ಹಾಗೆ ಅಲ್ಲ, ಇನ್ನೊಬ್ಬರಿಗೆ ಕೊಡುವ ರೀತಿಯಲ್ಲಿ. ಹಲ್ಲೆಲೂಯಾ. ಆ ವಾಕ್ಯ
ಬಹಳ ಆದರಣೆ ಕೊಡುವಂಥದ್ದು ಪ್ರೇಯರ್. ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯದಲ್ಲಿ ಆ ವಾಕ್ಯ ಇರುತ್ತೆ ಪ್ರೇಯರ್. ಮೊದಲು 14 ವಚನಗಳನ್ನು ನೀವು ಓದ್ರಿ ಮನೆಗೆ ಹೋದ್ಮೇಲೆ. ಹಲ್ಲೆಲೂಯಾ. ಇಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ ಏನಂತೇಳಿ, ಆ ಕುಂಟನ ಸ್ಥಿತಿ ಮನೆಯವರಿಗೆ ಚಿಂತಾಜನಕ, ಆ ಕುಂಟನ ಸ್ಥಿತಿ ಮನೆಯವರಿಗೆ ಬೇಸರದ ಒಂದು ಸಂಗತಿ. ಆದರೆ ದೇವರು ಯಾವಾಗ ಅದ್ಭುತ ಮಾಡಿದ್ನು, ಅದ್ಭುತ ಕಾರ್ಯ ಮಾಡಿದ್ನು, ಆತನು ದೇವರಲ್ಲಿ ತನ್ನ ಸಾಕ್ಷಿಯನ್ನ ಹೊಂದಿದ ಪ್ರಿಯರೇ. ಬಲವಾಗಿ ದೇವರ ಮಗನಾಗಿ ಆತ ಜೀವಿಸಿದ, ಬಿಡುಗಡೆಯನ್ನ ಹೊಂದಿದ, ಕತ್ತಲೆಯನ್ನ ತೆಗೆದುಹಾಕಿಕೊಂಡ, ದೇವರಿಗೆ ವಿಧೇಯನಾಗಿ ಜೀವಿಸಿದ, ನಡೆದ ಪ್ರಿಯರೇ. ಇವತ್ತು ನನ್ನ ನಿನ್ನ ಜೀವಿತ ಹೆಂಗಿದೆ? ನಮ್ಮ ಕಾಲುಗಳು ಬರೀ ಮಂದಿರಕ್ಕಷ್ಟು ಬರ್ತಾವ, ಮತ್ತು ಇನ್ನು ಆ ಕಡೆ ಹೋಗ್ತಾ ಇದಾವ. ಹಲ್ಲೆಲೂಯಾ. ಏಸಪ್ಪನ ಮಾತ್ರ ನೋಡ್ತಾ ಇದ್ದಾವ, ಏನಿನ್ನ ಬೇರೆ ಬೇರೆ ಕಡೆಗೆ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಯೇಸುವಿನಲ್ಲಿಯೇ ಪಾಪದಿಂದ ಬಿಡುಗಡೆ ಇದೆ, ಯೇಸುವಿನಲ್ಲಿಯೇ ಸಮೃದ್ಧಿ ಇದೆ, ಯೇಸುವಿನಲ್ಲಿಯೇ ಶಾಂತಿ ಇದೆ, ಸಮಾಧಾನ ಇದೆ. ಆಗದ ಕಾರ್ಯಗಳು ಯೇಸು ಕ್ರಿಸ್ತನು ಲೇಟ್ ಆದರೆ ಚಿಂತಿಲ್ಲ, ಖಂಡಿತವಾಗಿ ನಿನ್ನ ಜೀವಿತದಲ್ಲಿ ಮಾಡ್ತಾನೆ, ಕಾರ್ಯವನ್ನ ನೆರವೇರಿಸ್ತಾನೆ. ಮಾತು ಕೊಟ್ಟಂತ ದೇವರು ಮಾತನ್ನ ತಪ್ಪಲಾರದ ದೇವರಾತ, ಮಾತನ್ನ ತಪ್ಪುವುದೇ ಇಲ್ಲ ಎಂಬುದಾಗಿ ವಾಕ್ಯ 55ನೇ ಯೆಶಾಯನ ಗ್ರಂಥ 8-9 ವಾಕ್ಯಗಳನ್ನು ಓದುವಾಗ, ನನ್ನ ಮಾತು ಯಾವುದನ್ನು ನಾನು ಹೇಳಿದೆನೋ ಅದು ಪುನಃ ವಾಪಸ್ ಹಂಗೆ ಬರುವುದಿಲ್ಲ, ಅದು ಕಾರ್ಯ ನಡೆಸಿನೇ ಬರುವಂಥದ್ದು, ಜಯ ಎಂಬುದಾಗಿ ಹೇಳಿದ್ದಾನೆ. 2020ನೇ ವರ್ಷದಲ್ಲಿ ಆ ಜಯವನ್ನು ನೀವು ನಿಮ್ಮ ಜೀವಿತದಲ್ಲಿ ಹೊಂದಿಕೊಳ್ಳೇಕೊಳ್ತೀರಾ. ಹಲ್ಲೆಲೂಯಾ. ಆ ಜಯವನ್ನು ನೀವು ನಿಮ್ಮ ಜೀವಿತದಲ್ಲಿ ಖಂಡಿತವಾಗಿ ಅನುಭವಿಸ್ತೀರಾ. ಸಾಕ್ಷಿಯನ್ನು ಕೂಡ ನೀವು ನುಡಿಯೋರಾಗ್ತೀರಾ. ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ದೇವರು ಬೆಳಕಾಗಲಿ ಅನ್ನಲು ಬೆಳಕಾಯಿತು, ಬೆಳಕನ್ನ ಕತ್ತಲೆಯನ್ನ ದೇವರು ಬೇರೆ ಬೇರೆ ಮಾಡಿದ. ಹಲ್ಲೆಲೂಯಾ. ಬೆಳಕಿನವರು ಬೆಳಕಿನವರೇ, ಕತ್ತಲೆಯವರು ಕತ್ತಲೆಯವರೇ. ಬೆಳಕಿಗೂ ಮತ್ತು ಕತ್ತಲೆಗೂ ಸಂಬಂಧ ಇಲ್ಲ. ಬೆಳಕಿನವರು ನೀತಿವಂತರು, ಬೆಳಕಿನವರು ಯೇಸುವಿನ ಮಕ್ಕಳು, ಬೆಳಕಿನವರು ಪರಲೋಕವನ್ನು ಎದುರು ನೋಡುವಂಥವ್ರು, ಪರಲೋಕದಲ್ಲಿ ಸೀಟ್ ಹಾಕಿದಂಥವ್ರು. ಬೆಳಗ್ಗೆ ಬಂತಲ್ಲ ವಾಕ್ಯ, ಸೀಟ್ ಹಾಕಿರ್ಯಾ? ಕೆಲವು ಜನ ಇನ್ನೂ ಹಾಕೇ ಇಲ್ಲ. ಹಲ್ಲೆಲೂಯಾ. ಹಾಕಿಲ್ಲ ಅಂದ್ರೆ ಹೆಂಗ್ರಿ? ಆಗ್ಬೇಕು ನೀವು. ಹಲ್ಲೆಲೂಯಾ. ಹಾಕಿದವರಿಗೆ ಪಕ್ಕ ಸೀಟ್ ಅದು. ಹಲ್ಲೆಲೂಯಾ. ಯಾವುದ್ರಿ? ಯೇಸುವಿನ ಸಿಂಹಾಸನ. ಹಲ್ಲೆಲೂಯಾ. ಯೇಸು ನನಗೂ ನಿನಗೂ ಕೊಡಲಿಕ್ಕೆ ಇರ್ತಕ್ಕಂಥ ಸಿಂಹಾಸನ. ಅದರ ಸಲುವಾಗಿ ದೇವ್ರ ವಾಕ್ಯ ಹೇಳುತ್ತೆ, ನಾನು ನನ್ನೊಡನೆ ಅವನನ್ನು ಸಿಂಹಾಸನದೊಡನೆ ಕೂಡಿಸಿಕೊಳ್ಳುವೇನಂತೇಳಿ ಪ್ರಕಟಣೆ ಗ್ರಂಥದಲ್ಲಿ. ಹಲ್ಲೆಲೂಯಾ. ಅದ್ರ ಸಲುವಾಗಿ ದೇವರನ್ನ ನಂಬ್ರಿ, ದೆವ್ವಗಳನ್ನು ಬಿಡ್ರಿ, ಕತ್ತಲೆಯನ್ನ ಬಿಡ್ರಿ. ಶಾಶ್ವತವಾಗಿರುವಂಥ ಆತನು ಒಬ್ಬಾತನೇ, ಆತನು ಯೇಸು. ಆತನು ಹೇಳಿದಾನೆ, ಎಲ್ಲವೂ ಅಳಿದು ಹೋಗ್ತವೆ. ಈ ಭೂಮಿ ಅಳಿದು ಹೋಗುತ್ತೆ, ಆಕಾಶ ಅಳಿದು ಹೋಗುತ್ತೆ, ಸೂರ್ಯ ಚಂದ್ರ ನಕ್ಷತ್ರಗಳು ಅಳಿದು ಹೋಗ್ತಾರೆ, ಗ್ರಹ ಗತಿಗಳು ಹೋಗ್ತವೆ, ರಾಶಿ ಫಲಗಳು ನೋಡುವಂಥವ್ರು ಅವೆಲ್ಲ ಹೋಗ್ಬಿಡ್ತವೆ, ಅವೆಲ್ಲ ಪೂಟಾಟಿಕೆ ಎಲ್ಲ ಹೋಗ್ಬಿಡ್ತವೆ. ಯೇಸು ಮಾತ್ರ ನಿತ್ಯ ನಿರಂತರ ಇರುವಾತನು, ಆತನನ್ನು ನಂಬಿದ ಮಕ್ಕಳು ಆದಂಥ ನಾವು ಮಾತ್ರ ನಿತ್ಯ ನಿರಂತರ ಇರುವವರು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ಭೂಮಿ ಆಕಾಶಗಳು ಅಳಿದು ಹೋದರು, ನನ್ನ ಮಾತುಗಳು ಅಳಿದು ಹೋಗುವುದೇ ಇಲ್ಲ. ಆ ಮಾತುಗಳು ಯಾರಾಗಿದ್ದಾರೆ? ಸಭೆಯಾಗಿರುವಂತ ನಾನು, ನೀವಾಗಿದ್ದೇವೆ ಪ್ರಿಯರೇ. ಹಲ್ಲೆಲೂಯಾ. ಆ ಮಾತು ಯೇಸು ಕ್ರಿಸ್ತನಾಗಿದ್ದಾನೆ, ಆತನಿಗೆ ಮಧುವಣಗಿತ್ತಿಯಾಗಿ ಸಿದ್ಧವಾಗ್ತಾ ಇರುವಂತ ನಾನು, ನೀವು ಆಗಿದ್ದೇವೆ ಪ್ರಿಯರೇ. ಹಲ್ಲೆಲೂಯಾ. ಅದರ ಸಲುವಾಗಿ ದೇವರು ವಾಕ್ಯ ಹೇಳ್ತಾ ಇದೆ, ಕತ್ತಲೆ ಇನ್ನೂ ಇದೆಯಾ? ಆ ಕತ್ತಲೆಯನ್ನು ನೀವೇನು ಮಾಡಬೇಕು? ತೆಗೆದುಹಾಕೋಬೇಕು. ಯೇಸು ಹೇಳ್ತಾ ಇದ್ದಾನೆ, ಕತ್ತಲೆಯವರು ಆತನ ಬಳಿಗೆ ಬಂದರೆ ಏನನ್ನು ಹೊಂದಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯಾ. ನೀವು ಬೆಳಕಾಗಿ ಬದಲಾಗಬೇಕು. ನಿಮ್ಮ ಮನೆಯವರು, ನಿಮ್ಮ ಕುಟುಂಬದವರು, ಕುಟುಂಬದಲ್ಲಿರ್ತಕ್ಕಂಥ ಮಕ್ಕಳನ್ನು ಚಿಕ್ಕವರಿರುವಾಗಲೇ ಭಯದಲ್ಲಿ, ಭಕ್ತಿಯಲ್ಲಿ, ನೀತಿಯಲ್ಲಿ ನೀವು ಬೆಳೆಸ್ರಿ. ಕೆಲವು ಜನರು ಸಮಸ್ಯೆ ಬರಿತಾ ಇರ್ತಾರೆ, ಬರೆಸ್ತಾ ಇರ್ತಾರೆ. ಅಯ್ಯೋ, ಅವರು ಗೋಳಾಟ ಕೂಗು ಹೆಂಗಿರುತ್ತಂದ್ರೆ, ನಮ್ಮ ಮಗನೇ ನಮ್ಮನ್ನು ಹೊಡೆಯಂಗೆ ಬಂದನ್ರಿ ಅಂತೇಳಿ ಏನೇನೋ ಬೈತಾರಂತೆ ಮಕ್ಕಳು. ಹಲ್ಲೆಲೂಯಾ. ಹೊಡಿತಾರಂತ್ರಿ ಯಾರನ್ನ? ತಂದೆ ತಾಯಿಯನ್ನು. ಅನೇಕ ಕಾರ್ಯಗಳು ನಾವು ಕಣ್ಣಾರೆ ನೋಡಿಲ್ಲ, ಆದರೆ ಭಾಳ ಕೇಳಿದೀವಿ ನಾವು. ಹಲ್ಲೆಲೂಯಾ. ಹೆಂಗಾದ್ರೆ ಕೈ ಎತ್ತಕ್ಕೆ ಅವ್ರಿಗೆ ಮನಸ್ಸು ಬರುತ್ತೆ. ಹಲ್ಲೆಲೂಯಾ. ಯಾಕಂದರೆ ನೀವು ಚಿಕ್ಕವರಿರುವಾಗ ಭಯದಲ್ಲಿ ಭಕ್ತಿಯಲ್ಲಿ ಅವ್ರನ್ನ ಬೆಳೆಸಿಲ್ಲ. ಅದರ ಸಲುವಾಗಿ ಈಗ ಅವರು ನಿಮಗೆ ತಿರುಗಿ ಬಿದ್ದಿದ್ದಾರೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ಪ್ರಿಯರೇ, ದೇವ್ರ ವಾಕ್ಯ ಹೇಳ್ತಾ ಇದೆ, ಕುಂಟುತನ ಏನು ಮಾಡುತ್ತೀ? ದೇವರಿಂದ ದೂರ ಮಾಡುತ್ತೆ. ದೇವರ ಬಳಿಗೆ ಬರಲಾರ್ದವರೆಲ್ಲರೂ ಕೂಡ ಆತ್ಮಿಕವಾಗಿ ಅವರು
ಕುಂಟರಾಗಿದ್ದಾರೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರ ಬಳಿಯಲ್ಲಿ ಬರಲಾರ್ದಂಥವರೆಲ್ಲರೂ ಆತ್ಮಿಕವಾಗಿ ಕುಂಟರಾಗಿದ್ದಾರೆ. ಆತ್ಮಿಕವಾಗಿ ದೇವರ ಬಳಿಗೆ ಬರಲಾರ್ದವರು ಕುರುಡರಾಗಿದ್ದಾರೆ. ದೇವರ ಬಳಿಗೆ ಬರಲಾರ್ದವರು ಪಾಪದಲ್ಲಿ ಇರುವವರಾಗಿದ್ದಾರೆ. ಆದರೆ ದೇವರು ನನ್ನನ್ನು ನಿನ್ನನ್ನು ಪ್ರೀತಿಸಿ ಆ ಪಾಪದಿಂದ ಬಿಡಿಸಿ ತನ್ನನ್ನು ನೋಡುವಂಥ ಮಹಾಭಾಗ್ಯವನ್ನು ಕಣ್ಣುಗಳಿಗೆ ಕೊಟ್ಟು ಆತನ ಸನ್ನಿಧಾನವನ್ನು ಬಯಸುವಂಥ ಕಾಲುಗಳನ್ನು ನಮಗೆ ಕೊಟ್ಟಿದ್ದಾನೆ. ಪ್ರಿಯರೇ, ಅದರ ಸಲುವಾಗಿ ಸತ್ಯವೇದ ಹೇಳ್ತಾ ಇದೆ, ನಿಮಗೆ ಕತ್ತಲೆಯಲ್ಲ, ನಿಮಗೇನಿದೆ, ಬೆಳಕಿದೆ. ಹಲ್ಲೆಲೂಯಾ. ಕತ್ತಲಿಗೂ ಮತ್ತು ಬೆಳಕಿಗೂ ಸಂಬಂಧವೇನು? ಹಲ್ಲೆಲೂಯಾ. ಸಂಬಂಧ ಇಟ್ಕೊಳ್ಬಾರ್ದು ಕತ್ತಲೆ ಜೊತೆ. ಬೆಳಕಿನವರಾಗಿದ್ದೀರಲ್ಲ, ಬೆಳಕಿನವರಂತೆ ನೀವು ಇರಬೇಕು. ಪಾಪಕ್ಕೂ ಪರಿಶುದ್ಧತೆಗೂ ಸಂಬಂಧವೇನು? ನೀತಿಗೂ ಅನೀತಿಗೂ ಸಂಬಂಧ, ಒಡನಾಟ ಏನು? ದೇವರ ಮಕ್ಕಳಿಗೂ ದೆವ್ವದ ಮಕ್ಕಳಿಗೂ ಸಂಬಂಧ ಏನು? ಹಲ್ಲೆಲೂಯಾ. ದೇವರ ಪಂಕ್ತಿಗೂ ಮತ್ತು ದೆವ್ವಗಳ ಪಂಕ್ತಿಗೂ ಸಂಬಂಧ ಏನು? ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನೀವೆಲ್ಲರೂ ಕೂಡ ಬೆಳಕಿನವರಾಗಿದ್ದೀರಿ. ಹಲ್ಲೆಲೂಯಾ. ಈ ಸಮಯದಲ್ಲಿ ನಾವೆಲ್ಲರೂ ಎದ್ದು ನಿಂತ್ಕೊಳ್ಳೋಣ. ಯಾವ ವ್ಯಕ್ತಿಯ ಜೀವಿತ ದೇವರ ಬಳಿಗೆ ಬಂದಾಗಲೂ ಆತನ ಎದುರು ನೋಡಲಾರದಂಥ ಒಂದು ಪರಿಸ್ಥಿತಿ ಆಗಿತ್ತು, ಕುಂಟತನದಲ್ಲಿಯೇ ಜೀವಿಸುವಂಥ ವ್ಯಕ್ತಿ, ಆ ವ್ಯಕ್ತಿಗೆ ಶಿಷ್ಯರು ಹೇಳ್ತಾ ಇದ್ದಾರೆ, ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ, ಬೇರೆ ಯಾವ ನಾಮದಲ್ಲಿಯೂ ಸ್ವಸ್ಥತೆ ಇಲ್ಲ, ಬೇರೆ ಯಾವ ನಾಮದಲ್ಲಿಯೂ ರಕ್ಷಣೆ ಇಲ್ಲ, ಬೇರೆ ಯಾವ ನಾಮದಲ್ಲಿಯೂ ಬಿಡುಗಡೆ ಇಲ್ಲ, ಬೇರೆ ಯಾವ ನಾಮದಲ್ಲಿಯೂ ಪರಲೋಕ ನಿನಗಾಗಿ ತೆರೆಯಲ್ಪಡುವುದಿಲ್ಲ, ಬೇರೆ ಯಾವ ನಾಮದಲ್ಲಿಯೂ ಕೂಡ ನಿನಗೆ ಮುಕ್ತಿ ಇಲ್ಲ. ಸ್ವಾಮಿ ವಿವೇಕಾನಂದ ಅವರು ಜ್ಞಾನದೀಪ ಗ್ರಂಥದಲ್ಲಿ 7ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ, 290ನೇ ಪೇಜ್ನಲ್ಲಿ ಹೇಳ್ತಾರೆ, ಪ್ರಿಯರೇ, ನಿನಗೆ ಮುಕ್ತಿ ರಕ್ಷಣೆ ಬೇಕಾದಲ್ಲಿ ಯೇಸುವನ್ನು ಹಿಂಬಾಲಿಸಿ ನಡೆಯಿರಿ. ಯೇಸು ದೇವರು ಮಾತ್ರ ನಿನಗೆ ಮುಕ್ತಿ ಕೊಡಲು ಸಾಧ್ಯ. ಆತನ ನಾಮ ಮಾತ್ರ ಅತ್ಯಂತ ಉನ್ನತವಾಗಿರುವಂತದ್ದು ಎಂಬುದಾಗಿ. ಹಾಗೆ ಹೇಳಿದವರನ್ನ ಕೊಂದು ಹಾಕಿದರು, ಬಸವಣ್ಣನವರನ್ನ ಕೊಂದ್ರು, ಅನೇಕರನ್ನ, ಸತ್ಯವನ್ನ ಹೇಳಿದವರೆಲ್ಲರನ್ನ ಕೊಂದುಕೊಂತ ಬಂದ್ರು ಅನೇಕರು. ಯಾಕಂದ್ರೆ ಕತ್ತಲೆಯಲ್ಲಿರುವಂತವರು ಅವರು ಬೆಳಕನ್ನ ಇಷ್ಟಪಡುವುದಿಲ್ಲ, ಬೆಳಕಿನವರ ಮೇಲೆ ಅಟ್ಯಾಕ್ ಮಾಡುವುದಕ್ಕಾಗಿ ಸಿದ್ಧರಾಗಿದ್ದಾರೆ. ಆದ್ರೆ ದೇವರು ವಾಕ್ಯ ಹೇಳ್ತಾ ಇದೆ, ಆತ್ಮವನ್ನು ಶರೀರವನ್ನ ಕೊಲ್ಲುವ ದೇವರಿಗೆ ಭಯಪಡಿರಿ, ಮನುಷ್ಯರಿಗೆ ಭಯಪಡಬೇಡ್ರಿ. ನರ ಮನುಷ್ಯನ ಏನು ಕೂಡ ಮಾಡಲು ಸಾಧ್ಯ ಇಲ್ಲ ಎಂಬುದಾಗಿ. ನಿನ್ನ ಜೀವಿತ ಹೆಂಗಿದೆ ಪ್ರಿಯನೇ? ಪ್ರಿಯಳೆ, ಒಂದು ಸಾರಿ ಆಲೋಚನೆ ಮಾಡು. ಇನ್ನೂ ಪಾಪದಲ್ಲಿ ಇದ್ದೀಯಾ? ಬೆಳಕನ್ನು ದೇವರು ಕೊಡ್ತೇನೆ ಅಂತೇಳಿ ಬಂದಾಗಲೂ ಕೂಡ ಪಾಪದಲ್ಲಿ ಜೀವಿಸ್ತಾ ಇದೀಯಾ? ಪಾಪದ ಹಾಸಿಗೆಯನ್ನ ಬಿಟ್ಟು ಎದ್ದೇಳು ಎಂಬುದಾಗಿ ದೇವರು ಹೇಳಿದಾಗಲೂ ಕೂಡ ಪಾಪದ ಅಂಧಕಾರದ ಕತ್ತಲೆಯಲ್ಲೇ ಜೀವಿಸ್ತಾ ಇದೀಯಾ? ಒಂದು ಸಾರಿ ಆಲೋಚನೆ ಮಾಡು. ಯೇಸುವಿನ ಬಳಿಗೆ ಕರೆದುಕೊಂಡು ಬಂದ್ರು, ಯೇಸು ಅವನ ಪಾಪಗಳನ್ನು ಕ್ಷಮಿಸಿ ಎದ್ದೇಳುವಂತೆ ಮಾಡಿದ್ರು. ಅವತ್ತಿನಿಂದ ಅವನ ಜೀವಿತ ಮಾರ್ಪಾಟಾಯಿತು, ಬದಲಾಯಿತು. ಯೇಸು ನೋಡಿದ ಕುರುಡನನ್ನ ಶಿಷ್ಯರು ಕೇಳಿದರು, ಆತನಿಗೆ ಯೇಸು ಕಣ್ಣು ಕೊಟ್ಟನು. ಆವತ್ತಿನಿಂದ ಆತನ ಜೀವಿತ ಬದಲಾಯಿತು. ದೇವರಿಗೆ ಸಾಕ್ಷಿಯಾಗಿ ಜೀವಿಸಿದ ಹುಟ್ಟು ಕುಂಟ ವ್ಯಕ್ತಿ ದೇವರ ಕಡೆಗೆ ಬರುವ ಹಾಗೆ ಅವನಿಗೆ ಕಾಲುಗಳು ಬಂದವು ಎಂಬುದಾಗಿ ಸತ್ಯವೇದ ಹೇಳ್ತಾ ಇದೆ. ಇವೆಲ್ಲವುಗಳನ್ನು ಕೇಳಿದ್ದೇವೆ ನಾವು. ಆದರೆ ನಮ್ಮ ಜೀವಿತ ಹೆಂಗಿದೆ? ನಮ್ಮ ಕಾಲುಗಳು ಯೇಸುವಿಗೆ ಮಾತ್ರ ಸ್ವಂತವಾಗಿದ್ದಾವ? ನಮ್ಮ ಹೃದಯ ಯೇಸುವಿಗೆ ಮಾತ್ರ ಸ್ವಂತವಾಗಿದೆಯಾ? ನಮ್ಮ ಕಣ್ಣುಗಳು ಯೇಸುವಿಗೆ ಮಾತ್ರ ಸ್ವಂತವಾಗಿದೆಯಾ? ಅಥವಾ ಇನ್ನೂ ಕತ್ತಲೆಯನ್ನು ನೋಡ್ತಾ ಇದ್ದಾವ? ಒಂದ್ಸಾರಿ ಆಲೋಚನೆ ಮಾಡು ಪ್ರಿಯನೇ, ಪ್ರಿಯಳೇ. ದೇವರು ಎಷ್ಟು ಮಾತ್ರಕ್ಕೂ ತಾತ್ಸಾರವನ್ನ ಸಹಿಸುವವನಲ್ಲ. ಅಲಕ್ಷ್ಯ ಮಾಡಬೇಡ್ರಿ. ದೇವರು ನಿನ್ನ ಬಳಿಗೆ ಬಂದಿದ್ದಾನೆ. ದೇವರಿರುವ ಸ್ಥಳಕ್ಕೆ ನೀನು ಬರಬೇಕು. ಈ ಒಂದು ಸಂದರ್ಭದಲ್ಲಿ ದೇವರನ್ನ ಸ್ತುತಿ ಮಾಡೋಣ. ಯಾರು ಮೌನವಾಗಿರೋದು ಬೇಡ. ದೇವರೇ, ನನಗೆ ಬಿಡುಗಡೆ ಬೇಕಯ್ಯ, ನನಗೆ ಬೆಳಕು ಬೇಕು. ಓದಿದ್ದೇನೆ ನಿಜ, ಒಂದು ಜಾಬ್ ಬೇಕು ಎಂಬುದಾಗಿ ಕೇಳು. ದೇವರೇ, ನನ್ನ ಮಕ್ಕಳ ಜೀವಿತದಲ್ಲಿ, ಎಕ್ಸಾಮ್ಸ್ ಗಳ ವಿಷಯದಲ್ಲಿ, ಇನ್ನು ಏನೇನಿದಾವ ಅವೆಲ್ಲವುಗಳ ವಿಷಯದಲ್ಲಿ ಬಿಡುಗಡೆ ಬೇಕು ಎಂಬುದಾಗಿ ಕೇಳ್ರಿ. ಮಹಾಪರಿಶುದ್ಧನು ಮೋಹನತನು ತಂದೆಯಾದ ದೇವರೇ, ನಿನ್ನ ಬಂಗಾರದ ಪಾದಗಳಿಗೆ ಸ್ತೋತ್ರಗಳು, ವಂದನ ತಂತ್ರ ಸ್ವಾಮಿ. ಈ ಸಂಜೆ ವೇಳೆಯಲ್ಲಿ ಕರ್ತನೆ, ನಿನ್ನ ಪರಲೋಕದಿಂದ ಬಂದು ಮಾತನಾಡಿದೆಯಪ್ಪ. ನಿನ್ನ ದಾಸರನ್ನು ನಿನ್ನ ಮರೆ ಮಾಡಿ ನೀನು ಮಾತನಾಡಿದೆ ಎಂದು ನಾವೆಲ್ಲರೂ ನಂಬುತ್ತೇವೆ ತಂದೆ. ಹೌದು ತಂದೆ, ಹುಟ್ಟು ಕುಂಟನನ್ನು ಕರ್ತನೆ ನೀನು ಸ್ವಸ್ಥ ಮಾಡಿದ ದೇವರು ತಂದೆ. ನಿನ್ನ ಶಿಷ್ಯರಿಗೆ ಕೊಟ್ಟ ಅಧಿಕಾರಕ್ಕಾಗಿ ನೀನು ನೆರವೇರಿಸಿದೆಯಪ್ಪ. ನಿನಗೆ ಸ್ತೋತ್ರ ಸ್ವಾಮಿ. ಹೌದು ತಂದೆ, ಇಲ್ಲಿ ಬಂದಿರುವಂಥ ಎಲ್ಲ ಮಕ್ಕಳನ್ನು ಆಶೀರ್ವದಿಸು.
ಇವರಲ್ಲಿ ಇನ್ನು ಯಾವತ್ತು ಕುಂಟತನ ಇದೆ ತಂದೆ, ಕುರುಡುತನ ಇದೆ, ಅದೆಲ್ಲ ನಜರೇತನ ಯೇಸು ಕ್ರಿಸ್ತನ ನಾಮದಲ್ಲಿ ತೊಲಗಿ ಹೋಗಿದಪ್ಪ. ಅಪ್ಪ ನಿನ್ನ ಮಕ್ಕಳಾಗಿ ಜೀವಿಸುವಂತೆ ಸಹಾಯ ಮಾಡ್ತಂದೆ. ಅಪ್ಪ ದೇವರೇ ನೀನು ಕೃಪೆ ಮಾಡು. ಚಿಕ್ಕ ಮಕ್ಕಳನ್ನು, ಯೌವನಸ್ಥರನ್ನು, ವೃದ್ಧರನ್ನು ಕರ್ತನೆ ಎಲ್ಲರನ್ನು ಆಶೀರ್ವದಿಸಪ್ಪ. ಈ ಚಿಕ್ಕ ಸಭೆಯ ನಿನ್ನ ನೆನಪು ಮಾಡಿಕೊಳ್ಳಿರು ಸ್ವಾಮಿ. ಈ ಗ್ರಾಮವನ್ನು ಕರ್ತನೆ ನಿನ್ನ ಆಶೀರ್ವದಿಸಿ ಗ್ರಾಮಕ್ಕೆ ನೀನು ಕಾಲಿಡೋದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವಪ್ಪ. ಈ ಗ್ರಾಮದಲ್ಲಿರುವಂಥ ಎಲ್ಲ ವಿಗ್ರಹಗಳು ಸಂಪೂರ್ಣ ಕಡಿ ಹೋಗಲಪ್ಪ. ನಿನ್ನ ಮಕ್ಕಳ ಕರ್ತನೆ ಗ್ರಾಮ ಆಗಲಿ ತಂದೆ. ಪ್ರತಿಯೊಬ್ಬರ ಒಂದು ರಕ್ಷಣೆ ಹೊಂದಿಲ್ಲಪ್ಪ. ಅಪ್ಪ ಈ ಸಭೆಗೆ ಬರುವಂಥವ್ರು ಇನ್ನು ಯಾರ ರಕ್ಷಣೆ ಮಾರ್ಗ ಹೊಂದಿಲ್ಲ, ರಕ್ಷಣೆ ಮಾರ್ಗಕ್ಕೆ ಬರುವಂತೆ ಸಹಾಯ ಮಾಡ್ತಂದೆ. ಅದೇ ರೀತಿ ಕರ್ತನೆ ಇವತ್ತು 6 ಜನ ರಕ್ಷಣೆ ಹೊಂದಿದ್ದಾರಪ್ಪ. ಅವರನ್ನು ಕೂಡ ಕರ್ತನಿಂದ ಪರಲೋಕದಲ್ಲಿ ಹಬ್ಬ ಮಾಡಲ್ಪಟ್ಟಿದೆ ತಂದೆ. ಅಪ್ಪ ಅವರನ್ನು ಕೈ ಹಿಡಿದು ನಡೆಸೋ ಪರಿಶುದ್ಧತೆಯಿಂದ ಕರ್ತನೆ ಅವರ ಬದುಕು ಬಾಳೆವಲ್ಲ, ಅವರ ಜೀವನವೆಲ್ಲ ಕರ್ತನೆ ಬದಲಾಯಿಸಪ್ಪ. ಪಾಪದಿಂದ ಬಿಡುಗಡೆ ಮಾಡುವ ದೇವರು ನೀನು ಒಬ್ಬತನನ್ನು ಅರಿತುಕೊಳ್ಳುವಂತೆ ಮಾಡ್ತಂದೆ. ಅಪ್ಪ ದೇವರೇ ನಾನೇ ಪರಮಾತ್ಮನ, ನನ್ನ ಬಿಟ್ಟು ಯಾವನು ಇಲ್ಲ ಅಂತ ಹೇಳಿದಿ ತಂದೆ. ಅಪ್ಪ ಕರ್ತನೆ ತಿಳಿಯಲಾರದ ಅನೇಕ ಜನರು ಅನೇಕ ಕರ್ತನೆ ಹೇಳ್ತಾ ಇದ್ದಾರಪ್ಪ. ಅವರ ಮನಸ್ಸುಗಳನ್ನು ಮಾರ್ಪಡಿಸಿ ತಂದೆ. ಎಲ್ಲರ ಮೂಗಿನಲ್ಲಿ ಜೀವಸಾಸವನ್ನು ಇಟ್ಟು ದೇವರು ನೀನು ಒಬ್ಬತನ ತಿಳಿದುಕೊಳ್ಳುವಂತೆ ಮಾಡಪ್ಪ. ಅಪ್ಪ ನೀನು ಕೃಪೆ ಮಾಡಿ ನಡೆಸ್ತಂದೆ. ಅಪ್ಪ ದೇವ ಇವರ ಮನಸ್ಸನ್ನು ತೆರೆಯ ಮಾಡಪ್ಪ. ಇವರ ಮಂಡತನವನ್ನು ತೆಗೆದಾಕು, ಹೃದಯದ ಕಣ್ಣನ್ನು ತೆರೆಯ ಮಾಡಪ್ಪ. ವಾಕ್ಯ ಕೇಳುವಾಗ ಕರ್ತನೆ ಅನೇಕರ ಜೀವಿತಗಳ ಮಾರ್ಪಾಟು ಹೊಂದಲಿ. ಈ ಗ್ರಾಮದಲ್ಲಿರುವಂತ ಎಲ್ಲ ಜನರು ಬರಲಿ ತಂದೆ. ಯಾರು ಅಗ್ನಿ ನರಕಕ್ಕೆ ಹೋಗ್ಬಾರ್ದಪ್ಪ. 1 ವರ್ಷ ಅಲ್ಲ, 2 ವರ್ಷ ಅಲ್ಲ, ಸಾವಿರಾರು ವರ್ಷ ಕರ್ತನ ಬೆಂಕಿಯಲ್ಲಿ ಇರಬೇಕಪ್ಪ. ಅದರಿಂದ ತಪ್ಪಿಸಿಕೊಳ್ಳಬೇಕಾದ್ರೆ ಈ ಲೋಕದಲ್ಲಿ ನೀನು ನಂಬಬೇಕು ತಂದೆ. ಅಪ್ಪ ಈ ಗ್ರಾಮಕ್ಕೆ ನೀನು ಬಂದು ಎಚ್ಚರಿಸ್ತಾ ಇದ್ದೀಯಪ್ಪ. ನಿನ್ನ ಮಾತಿಗೆ ಕಿವಿಗೊಟ್ಟು ಬಂದಿರುವಂತೆ ನಿನ್ನ ಮಕ್ಕಳನ್ನು ಆಶೀರ್ವದಿಸು. ಇನ್ನು ಅನೇಕ ಆತ್ಮಗಳು ಬರಲಿ, ಈ ಗ್ರಾಮ ಎಲ್ಲ ರಕ್ಷಿಸಲ್ಪಡಲಿ. ಅಪ್ಪ ನಮ್ಮ ಆತ್ಮಕ್ಕೆ ಬೇಕಾದ ಆಹಾರವನ್ನು ನೀನು ಕೊಟ್ಟಿದ್ದಕ್ಕಾಗಿ ನೀವು ಸ್ತೋತ್ರ ಸಲ್ಲಿಸುತ್ತಾ ಈ ಚಿಕ್ಕ ಮನೆಯ ಪ್ರಾರ್ಥನೆ ನಜರೇತನ ಯೇಸುವಿನ ನಾಮದಲ್ಲಿ ನಾವೆಲ್ಲವನ್ನು ಬೇಡಿ ಹೊಂದಿದ್ದೇವೆ ಪರಮ ತಂದೆ. ಆಮೆನ್. ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ, ಕುಮಾರನಾಗಿ ಬಂದಿರುವ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆ, ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ಅನ್ಯೋನ್ಯತೆ ನಡೆಸೋಕೆ ಅಲಂಕರಿಸಿ ಕೂಡಿ ಬಂದಿರತಕ್ಕಂಥ ಇವರ ಸಂಗಡದ ಸಕಲ ಸದ್ಭಕ್ತರ ಸಂಗಡಲು ಯಾವತ್ ಪ್ರಪಂಚದ ಸಂಗಡಲು ಸದಾಕಾಲನಲ್ಲಿ ಆಗಿರಲಿ ಸ್ವಾಮಿ. ಆಮೆನ್. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳ ಲಯ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳ ಲಯ. ಯೇಸು ಪ್ರಭು ರಕ್ತಕ್ಕೆ ಸಂಪೂರ್ಣ ವಿಜಯ, ಸಕಲ ಪಾಪಗಳಿಗೆ ಅನಂತ ಕಾಲ ನಾಶನ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ತೋತ್ರಂ, ಸ್ತೋತ್ರಂ, ಸ್ತೋತ್ರಂ. ಆಮೆನ್, ಆಮೆನ್, ಆಮೆನ್. ಇಂಥ ಒಳ್ಳೆ ಸಮಯದೊಳು ಯೇಸುವೇ